ನಮಸ್ಕಾರ ವೀಕ್ಷಕರೇ. ಮೈಸೂರಿನಲ್ಲಿ ಮುಸ್ಲಿಂ ಧರ್ಮಗುರು ವಿರುದ್ಧ ಅವಹೇಳನಕಾರಿ ಪೋಸ್ಟ್ ಮಾಡಿದ್ದನ್ನು ಖಂಡಿಸಿ ಮುಸ್ಲಿಂ ಸಂಘಟನೆಗಳ ಸಾವಿರಾರು ಕಾರ್ಯಕರ್ತರು ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಮುತ್ತಿಗೆ ಹಾಕಿ ಪ್ರತಿಭಟನೆ ನಡೆಸಿದರು. ಈ ಟೈಮ್ನಲ್ಲಿ ಪೊಲೀಸರು ಹಾಗೂ ಕಿಡಿಗೇಡಿಗಳ ನಡುವೆ ಮಾತಿನ ಚಕಮಕಿ ನಡೆಯಿತು. ಉದ್ರಿಕ್ತರು ಪೊಲೀಸರ ಮೇಲೆ ಹಾಗೂ ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದರು. ಈ ಒಂದು ಕಲ್ಲು ತೂರಾಟದಲ್ಲಿ ಎಸಿಪಿ ಸೇರಿದಂತೆ 14 ಜನ ಪೊಲೀಸರು ಗಾಯಗೊಂಡಿದ್ದಾರೆ. ಯಾವಾಗ ಉದಯಗಿರಿ ಉದ್ವಿಗ್ನ ಆಯಿತೋ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಉದಯಗಿರಿ ಪೊಲೀಸ್ ಸ್ಟೇಷನ್ಗೆ ಭೇಟಿ ನೀಡಿ ಸ್ಥಳವನ್ನ ಪರಿಶೀಲನೆ ಮಾಡಿದ್ರು. ಹಾಗೆ ಹಿರಿಯ ಪೊಲೀಸ್ ಅಧಿಕಾರಿಗಳ ಬಳಿ ಮಾಹಿತಿಯನ್ನ ಕಲೆ ಹಾಕಿದ್ರು. ಇನ್ನೊಂದ್ ಕಡೆ ನಮ್ಮ ಗೊತ್ತಿಲ್ಲ ಹೋಮ್ ಮಿನಿಸ್ಟರ್ ಈ ಘಟನೆ ಬಗ್ಗೆ ಅವ್ರು ಗೊತ್ತಿಲ್ಲ ಅಂತ ಹೇಳಿಲ್ಲ, ಆದ್ರೆ ಅವರ ರಿಯಾಕ್ಷನ್ ಮಾತ್ರ ಎಂದಿನಂತೆ ಇತ್ತು. ತಮ್ಮದೇ ಸರ್ಕಾರದ ಪೊಲೀಸರ ಪರ ಮಾತನಾಡೋದು ಬಿಟ್ಟು ಪ್ರತಿಭಟನಾಕಾರರ ಪರ ಬ್ಯಾಟ್ ಬೀಸಿದ್ರು. ಒಂದು 200 ಜನ ಏನೋ ಬಂದಿದ್ರು, ಪೊಲೀಸರ ಮೇಲೆ ಕಲ್ಲು ತೂರಾಟನ ಮಾಡಿದ್ರು. ಅಂದ್ರೆ ಆರೋಪಿನ ನಮ್ಮ ವಶಕ್ಕೆ ಕೊಡಿ ಅಂತ ಹೇಳಿದ್ರು. ಪೊಲೀಸರು ಒಪ್ಪದೆ ಹೋದಾಗ ಕಲ್ಲು ತೂರಾಟ ಮಾಡಿದ್ರು. ಆಸ್ ಇಫ್ ಅವ್ರ ಸ್ಪೋಕ್ ಪರ್ಸನ್ ಅನ್ನೋ ರೀತಿಲಿತ್ತು ಅವರ ಮಾತು. ಇಲ್ಲ, ಅಲ್ಲಿ ಅವ್ರು ಯಾವುದೋ ಒಂದು ಪೋಸ್ಟ್ ಮಾಡಿದ್ದು ಸೋಷಿಯಲ್ ಮೀಡಿಯಾದಲ್ಲಿ, ಅದು ಸ್ವಲ್ಪ ಅಲ್ಲಿ ಒಂದು ಸಮುದಾಯವನ್ನು ಕೆರಳಿಸಿದೆ. ಅವರೊಂದು 200 ಜನ ಬಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಗಲಾಟೆ ಮಾಡಿ ನಮಗೆ ಅವನ್ನ ಹ್ಯಾಂಡ್ ಓವರ್ ಮಾಡಿ ನಾವು ಅವನಿಗೆ ಬುದ್ಧಿ ಕಲಿಸ್ತೀವಿ ಹಾಗೆ ಅಂತೆಲ್ಲ ಕೇಳಿದ್ದಾರೆ. ಅವರು ಒಬ್ಲೈಸ್ ಮಾಡಿಲ್ಲ. ಒಬ್ಲೈಸ್ ಮಾಡದೇ ಇರೋ ಕಾರಣಕ್ಕಾಗಿ ಅವರು ಪೊಲೀಸ್ ಸ್ಟೇಷನ್ ಮೇಲೆ ಕಲ್ಲು ತೂರಿದ್ದಾರೆ. ಆಗ ಪೊಲೀಸ್ನವರು ಟಿಯರ್ ಗ್ಯಾಸ್ ಎಲ್ಲ ಮಾಡಿ ಕಂಟ್ರೋಲಿಗೆ ತಗೊಂಡಿದ್ದಾರೆ. ಎವ್ರಿಥಿಂಗ್ ಈಸ್ ಅಂಡರ್ ಕಂಟ್ರೋಲ್. ಅವ್ರನ್ನ ಯಾರು ಕಲ್ಲು ಹೊಡೆದಿದ್ರು ಅವ್ರನ್ನೆಲ್ಲ ಅರೆಸ್ಟ್ ಮಾಡೋದಕ್ಕೆ ಹೇಳಿದ್ದೀನಿ. ಅವ್ರ ಮೇಲೆ ಕ್ರಮ ತಗೊಳ್ಳಿ. ಈಗಾಗಲೇ ಅವನು ಪೋಸ್ಟ್ ಮಾಡಿದವನನ್ನ ಅರೆಸ್ಟ್ ಮಾಡಿದ್ದಾರೆ. ಅರೆಸ್ಟ್ ಮಾಡಿ ಅವನ ಮೇಲೆ ಏನು ಕ್ರಮ ತಗೋಬೇಕು ಕಾನೂನು ಪ್ರಕಾರ ತಗೊಳ್ತಿದ್ದಾರೆ. ಆದರೆ ಅವರು ಯಾರು ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ದಾಂಧಲೆ ಮಾಡಿದ್ದು ಅವ್ರನ್ನು ಕೂಡ ಸೆಕ್ಯೂರ್ ಮಾಡಿ ಅವ್ರ ಮೇಲೆ ಕ್ರಮ ತಗೊಳ್ತಾರೆ. ಇನ್ನೊಂದು ಕಡೆ ಮಾಜಿ ಸಂಸದ ಪ್ರತಾಪ್ ಸಿಂಹ ಈ ಒಂದು ಘಟನೆ ಬಗ್ಗೆ ರಿಯಾಕ್ಟ್ ಮಾಡಿ ಕಳೆದ 15 ವರ್ಷಗಳಿಂದ ಉದಯಗಿರಿ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಪೊಲೀಸರನ್ನೇ ಟಾರ್ಗೆಟ್ ಮಾಡಿ ಕಿಡಿಗೇಡಿಗಳು ದಾಳಿ ಮಾಡ್ತಿದ್ದಾರೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ರು. ಇನ್ನೊಂದು ಕಡೆ ಕೆಪಿಸಿಸಿ ವಕ್ತಾರ ಲಕ್ಷ್ಮಣ್ ತಮ್ಮ ನಾಯಕರ ಹಾದಿಯನ್ನೇ ಹಿಡಿದ್ರು. ಈ ಒಂದು ಗಲಭೆ ಹಿಂದೆ, ಈ ದಾಳಿಯ ಹಿಂದೆ RSS ಕೈವಾಡ ಇದೆ ಅಂತ ಹೇಳಿ ವ್ಯಥಾ ಆರೋಪವನ್ನ ಮಾಡಿದ್ರು. ಅನಿಷ್ಟಕ್ಕೆಲ್ಲ ಶನೈಶ್ವರನೇ ಕಾರಣ ಅಂತ ಹೇಳಿ ಹಿಂದೂ ಮುಂದೆ ಗೊತ್ತಿಲ್ಲದೇನೆ ಈ ಒಂದು ಅಟ್ಯಾಕ್ ನ ಹಿಂದೆ RSS ನ ಕೈವಾಡ ಇದೆ ಅಂತ ಹೇಳಿ ಆರೋಪವನ್ನ ಮಾಡಿದ್ದಾರೆ. ಬಿಜೆಪಿ RSS ನವರು ಹೇಳ್ಕೊಂಡು ಬಂದಾರೆ, ಪ್ರಶ್ನವ್ರಿಗೆ ಮಾಹಿತಿ ಕೊಟ್ಬಿಟ್ಟು ಬರ್ತಾರೆಯೇ, ಇಲ್ಲ ನಮ್ಗೆ ಹೇಳ್ಬಿಟ್ಟು ಬರ್ತಾರೆಯೇ. ಅವ್ರ ಒಳಗಡೆ ಅವ್ರ RSS ಕೆಲಸನೇ ಅದು. ಎಲ್ಲೆಲ್ಲಿ ಕೋಮು ಗಲಭೆ ಸೃಷ್ಟಿ ಮಾಡ್ತಾರೋ ಅಲ್ಲಿ ಬಹುತೇಕ ಎಲ್ಲ RSS ನವರು ಇದ್ದಾರೆ. ಸೊ ವೇಷವನ್ನು ಧರಿಸಿ ಟೋಪಿ ಹಾಕ್ಕೊಂಡು ಬಂದು ಕಲ್ಲೊಡೆಯುವಂಥ ಕೆಲಸವನ್ನು ಮಾಡಿರುವಂಥದ್ದು ಪೊಲೀಸ್ ಮಾಹಿತಿನೂ ಇದೆ. ಪೊಲೀಸ್ನವ್ರು ಹೇಳಬೇಕು ಅಂತ ನಾನು ಒತ್ತಾಯಿಸ್ತೀನಿ. ಇವತ್ತು ಮೈಸೂರಿನಲ್ಲಿ ಈ ಟಿಪ್ಪು ಸಂತತಿಯವರು ಕಾನೂನನ್ನು ರಕ್ಷಣೆ ಮಾಡುವಂಥ ಪೊಲೀಸರನ್ನೇ ಇವತ್ತು ಅವರಿಗೆ ಉಳಿಗಾಲ ಇಲ್ಲ ಅನ್ನೋ ಒಂದು ರೀತಿ ವಾತಾವರಣ ಸೃಷ್ಟಿ ಮಾಡ್ತಾ ಇದ್ದಾರೆ. ಇದು ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಯಾವ ರೀತಿಯ ಪರಿಸ್ಥಿತಿ ರಾಜ್ಯದಲ್ಲಿ ನಿರ್ಮಾಣವಾಗ್ತಾಯಿದೆ ಅನ್ನೋದಕ್ಕೊಂದು ದ್ಯೋತಕವಾಗಿದೆ. 2023 ಚುನಾವಣೆ ಸಂದರ್ಭದಲ್ಲಿ ಹೇಳಿದ್ದು, ಒಂದು ವೇಳೆ ಕಾಂಗ್ರೆಸ್ಸಿಗೆ ಓಟ್ ಹಾಕಿದರೆ ಸ್ಥಾಪನೆ ಆಗುವಂಥದ್ದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಅಂತೇಳಿ ಇವತ್ತು ಒಂದೊಂದು ಘಟನೆಗಳು ಕೂಡ ಈ ತಾಲಿಬಾನಿ ಸರ್ಕಾರ ಬಂದಿರೋದಂತನ ತೋರಿಸ್ತಾ ಇದೆ. ನಾವು ಈ ಘಟನೆನ ಖಂಡಿತವಾಗಿ ಖಂಡಿಸ್ತೀವಿ. ಪೊಲೀಸ್ ಇಲಾಖೆಯನ್ನು ಕೂಡ ಇನ್ನಾದ್ರೂ ಕೂಡ ನೀವು ಆಳುವ ಸರ್ಕಾರದ ಅಣತಿಯ ಮೇರೆಗೆ ನಡೆಯುವಂಥದ್ದನ್ನು ಬಿಟ್ಟು ನಿಮ್ಮ ಅಧಿಕಾರಿಗಳನ್ನು ರಕ್ಷಣೆ ಮಾಡ್ಕೊಳ್ಳೋದಕ್ಕೋಸ್ಕರನಾದ್ರೂ ಕೂಡ ನೀವು ಕಾರ್ಯಪ್ರವೃತ್ತರಾಗಬೇಕು ಅಂತ ಕೇಳ್ಕೊಳ್ತೀನಿ. ಪೊಲೀಸ್ ಸ್ಟೇಷನ್ ಮೇಲೆ ದಾಳಿ ಮಾಡುವಂಥ ಕೆಲಸವನ್ನು ಮಾಡ್ತಿದೆ. ಅಂದರೆ ಕಾನೂನಿನ ಪಾಲನೆಯನ್ನು ಮಾಡ್ತಿರುವಂಥ, ಕಾನೂನು ಸುವ್ಯವಸ್ಥೆಯನ್ನು ರಕ್ಷಣೆ ಮಾಡ್ತಿರುವಂಥ ಪೊಲೀಸರ ಆತ್ಮಸ್ಥೈರ್ಯವನ್ನು ಕುಗ್ಗಿಸುವಂಥ ಕೆಲಸ ಇವತ್ತು ನಡೀತಾ ಇದೆ. ಯು ಹ್ಯಾವ್ ಟು ಅರೆಸ್ಟ್ ದಿಸ್ ಬ್ಲಡಿ ಪ್ರತಾಪ್ ಸಿಂಹ ಫಸ್ಟ್. ಈಸ್ ದ ಮ್ಯಾನ್ ಹೂ ಈಸ್ ಡೂಯಿಂಗ್ ಆಲ್ ಸಾರ್ಟ್ಸ್ ಆಫ್ ನಾನ್ಸೆನ್ಸ್ ಆ್ಯಂಡ್ ನ್ಯೂಸೆನ್ಸ್. ಇವತ್ತು ಒಳಗಡೆ ಎಂಟ್ರಿ ತಗೊಂಡು ನರಸಿಂಹರಾಜ ಕಾನ್ಸ್ಟಿಟ್ಯೂನ್ಸಿಗೆ ಬಂದು ಉದಯಗಿರಿ ಪೊಲೀಸ್ ಸ್ಟೇಷನ್ ಬಂದು ಆಮೇಲೆ ಇಲ್ಲಿ ಜಾಗ ಅವಕಾಶ ಕೊಡದೆ ಇದ್ದಕ್ಕೆ ಕ್ಯಾತ್ಮನಹಳ್ಳಿಗೆ ಹೋಗಿ ಆ ಹಳ್ಳಿಕಟ್ಟೆ ಮೇಲೆ ಯುವಕರನ್ನೆಲ್ಲ ಕರೆದು ಪ್ರಚೋದನೆ ಮಾಡಿ ಸಿದ್ದರಾಮಯ್ಯನನ್ನು ಬೈದು ಹೋಗುವಂಥ ಕೆಲಸವನ್ನು ಮಾಡಿದ್ದಾನೆ ಇವನು ಪ್ರತಾಪ್ ಸಿಂಹ ಅನ್ನುವಂಥ ವ್ಯಕ್ತಿ. ಇನ್ನೊಂದು ಕಡೆ ಮಾಜಿ ಸಿಎಂ ಬೊಮ್ಮಾಯಿ ಅವರು ಕೂಡ ಈ ಒಂದು ಘಟನೆ ಬಗ್ಗೆ ಖಂಡನೆ ವ್ಯಕ್ತಪಡಿಸಿದ್ದು, ಡಿಜೆ ಹಳ್ಳಿ ಕೆಜೆ ಹಳ್ಳಿ ಆಗಿರ್ಬೋದು ಅಥವಾ ಹುಬ್ಬಳ್ಳಿ ಗಲಭೆ ಆಗಿರ್ಬೋದು, ಇವಾಗ ಉದಯಗಿರಿಯಲ್ಲಿ ನಡೆದಂತಹ ಈ ಒಂದು ಗಲಭೆ ಇವೆಲ್ಲದಕ್ಕೂ ಕೂಡ ಸಾಮ್ಯತೆ ಇದೆ. ನಾವಿದ್ದಾಗ ಇದಕ್ಕೆ ತಕ್ಕದಂತ ಕ್ರಮವನ್ನು ಕೈಗೊಂಡಿದ್ವಿ. ಆದ್ರೆ ಕಾಂಗ್ರೆಸ್ ಸರ್ಕಾರ ಯಾವುದೇ ರೀತಿಯಲ್ಲೂ ಕೂಡ ಗಲಭೆಕೋರರ ವಿರುದ್ಧ ಯಾವುದೇ ರೀತಿ ಕ್ರಮವನ್ನ ಕೈಗೊಂಡಿಲ್ಲ. ಹೀಗಾಗಿ ಈ ರೀತಿಯ ಘಟನೆಗಳು ಮತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಇದೆ ಅಂತ ಹೇಳಿ ಕಿಡಿಕಾರಿದ್ರು. ಮಂಗಳೂರಿನಲ್ಲಿ ಆದ ಘಟನೆ, ಕೆಜಿಹಳ್ಳಿ ಡಿಜೆಯಲ್ಲಿ ಆದ ಘಟನೆ,
ಹುಬ್ಬಳ್ಳಿಯಲ್ಲಿ ಆದ ಘಟನೆ ಮತ್ತು ಇವತ್ತು ಮೈಸೂರಿನಲ್ಲಿ ಆಗಿರೋ ಘಟನೆಗೆ ಭಾಳ ಸಾಮ್ಯ ಇದೆ. ನಮ್ಮ ಸರ್ಕಾರ ಇದ್ದಾಗ ನಾವು ಅದಕ್ಕೆ ಕಠಿಣವಾದ ಕ್ರಮ ತೆಗೆದುಕೊಂಡಿದ್ವಿ, ಹಲವಾರು ಜನರಿಗೆ ಜೈಲಲ್ಲಿ ಹಾಕಿದ್ವಿ, ಎಲ್ಲ ಮಾಡಿದ್ವಿ. ಈ ಸರ್ಕಾರ ಬಂದ ಮೇಲೆ ಹುಬ್ಬಳ್ಳಿಯ ಘಟನೆಯ ಎಲ್ಲರನ್ನೂ ಕೂಡ ಅವರ ಮೇಲಿರೋ ಕೇಸ್ಗಳನ್ನು ಹಿಂತಕೊಂಡ್ರು. ಏನು ಹೇಳಿದ್ರೆ ಅವರೆಲ್ಲ ಇನ್ನೋಸೆಂಟು. ಈ ಧೈರ್ಯ ಎಲ್ಲಿಂದ ಬರುತ್ತೆ? ಎಂದಿನಂತೆ ಈ ರೀತಿಯ ಘಟನೆಗಳಲ್ಲಿ ಸರ್ಕಾರದ ನಿರ್ಲಕ್ಷ್ಯ, ಅಸಡ್ಡೆ, ಬೇಜವಾಬ್ದಾರಿತನ ಎದ್ದು ಕಾಣ್ತಾ ಇದೆ. ಹುಬ್ಬಳ್ಳಿ ಗಲಭೆ ಪ್ರಕರಣ ಏನಾಯ್ತು ಹೇಳಿ? ಗಲಭೆಕೋರರ ವಿರುದ್ಧ ಇರುವಂತಹ ಕೇಸನ್ನೇ ಸರ್ಕಾರ ವಾಪಸ್ ಪಡೀತು. ಈ ರೀತಿ ಮಾಡಿದ್ರೆ ಈ ರೀತಿ ಗಲಭೆಕೋರರಿಗೆ ಕುಮ್ಮಕ್ ಸಿಕ್ಕದಲ್ಲದೆ ಇನ್ನೇನಾಗುತ್ತೆ ಹೇಳಿ? ಸರ್ಕಾರ ಈ ಒಂದು ಪ್ರಕರಣಗಳು ನಡೆದಾಗ ಬಿಜೆಪಿ ಕೈವಾಡ ಇದೆ, RSS ಷಡ್ಯಂತ್ರ ಇದೆ ಅಂತ ಹೇಳಿ ವ್ಯಥ ಆರೋಪ ಮಾಡೋದ್ರ ಬದಲು ರಾಜ್ಯದಲ್ಲಿ ಹದಗೆಟ್ಟಿರುವಂತಹ ಕಾನೂನು ಸುವ್ಯವಸ್ಥೆಯನ್ನು ಯಾವ ರೀತಿ ಕಾಪಾಡಬೇಕು ಅನ್ನೋದ್ರತ್ತ ಗಂಭೀರವಾಗಿ ಚಿಂತಿಸಬೇಕಾಗಿದೆ. ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವು ನಮ್ಮ ಹೊಸದಿಗಂತ ಡಿಜಿಟಲ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ.